ಸೆಂಟ್ರಾಕೇರ್ ಆಸ್ಪತ್ರೆ ಬೆಳಗಾವಿಯಲ್ಲಿ ದಿನಾಂಕ 23 ಜನವರಿ 2026ರಂದು ಮೊದಲ ಎಬಿಒ ಇನ್ಕಂಪಟೇಬಲ್ ಕಿಡ್ನಿ ಕಸಿ ಹೊಂದಾಣಿಕೆಯಾಗಿದ್ದರೂ ಕಿಡ್ನಿ ಕಸಿಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಆಸ್ಪತ್ರೆ ಆರಂಭಗೊಂಡು ಕೇವಲ 2 ವರ್ಷದಲ್ಲಿ ಈ ಸಾಧನೆ ಮಾಡಿರುವುದು ಅತ್ಯಂತ ಮಹತ್ವದ ಮೈಲುಗಲ್ಲಾಗಿದೆ ಎಂದು ಹೆಮ್ಮೆಯಿಂದ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ನೀತಾ ದೇಶಪಾಂಡೆ ಹೇಳಿದ್ದಾರೆ. ಯಶಸ್ವಿ ಕಿಡ್ನಿ ಕಸಿಯನ್ನ ಯೂರೋಗ್ರಾಫ್ಟ್ ಸಂಸ್ಥೆಯ ಮುಖ್ಯ ಕಿಡ್ನಿ ತಜ್ಞ ಡಾಕ್ಟರ್ ಅವಿನಾಶ್ ಓದುಗೌಡರ್ ಮತ್ತು ಡಾಕ್ಟರ್ ಭುವನೇಶ್ ಆರಾಧ್ಯ ಅವರ ಸಹಕಾರದೊಂದಿಗೆ ನೆರವೇರಿಸಲಾಗಿದೆ. ಸುರಕ್ಷಿತವಾಗಿ ಕಿಡ್ನಿ ಕಸಿಯನ್ನ ನುರಿತ ತಜ್ಞ ವೈದ್ಯರ ತಂಡ ಹಾಗೂ ಆಧುನಿಕ ತಂತ್ರಜ್ಞಾನದಿಂದ ಸಾಧ್ಯವೆಂಬುದನ್ನು ಸೆಂಟ್ರಾಕೇರ್ ಆಸ್ಪತ್ರೆ ಸಾಧ್ಯವಾಗಿಸಿದೆ. ಪ್ರಸ್ತುತ ದಾನಿ ಹಾಗೂ ರೋಗಿ ಇಬ್ಬರು ಉತ್ತಮ ಆರೋಗ್ಯದಲ್ಲಿದ್ದಾರೆ ಮತ್ತು ಆಸ್ಪತ್ರೆಯಿಂದ ಬಿಡುಗಡೆಗೊಳ್ಳುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ದೊರೆತ ನಿರಂತರ ಉತ್ತಮ ಆರೈಕೆ ಹಾಗೂ ಪ್ರೋತ್ಸಾಹಕ್ಕೆ ಯಶಸ್ವಿ ಕಿಡ್ನಿ ಕಸಿಗೊಳಗಾದ ದಂಪತಿ ಮತ್ತು ಅವರ ಕುಟುಂಬ ವರ್ಗದವರು ಸೆಂಟ್ರಾಕೇರ್ ಆಸ್ಪತ್ರೆ ತಂಡಕ್ಕೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ನೀತಾ ದೇಶಪಾಂಡೆ ಅವರು ಸಂಪೂರ್ಣ ತಂಡವನ್ನು ಅಭಿನಂದಿಸಿ ಈ ಕಸಿ ರೋಗಿಗೆ ಹೊಸ ಜೀವನ ನೀಡಿದ ಮಹತ್ವದ ಸಾಧನೆ ಎಂದು ಹೇಳಿದರು. Thank you very much for coming. ಎಲ್ಲರಿಗೂ ನಮಸ್ಕಾರ. सगळ्यांना आपली नमस्कार. आमचा इथे आल्याबद्दल खूप खूप आभारी आहोत आम्ही. So we have called a press conference because we have had a very important rare procedure that has happened in Sentrakare Super Speciality Hospital. I, Dr. Neeta Deshpande, as medical director of Sentrakare Super Speciality Hospital, I am very proud to announce that within 2 years of starting this hospital, we got the kidney transplant license, and our very first kidney transplant we did it on 23rd of January. We collaborated with Eurograft. So Eurograft is an organization or an institution founded by Dr. Avinash Odgaonkar, who is a kidney transplant specialist, who has collaborated with Sentrakare Super Speciality Hospital for this transplant, for the transplant program, not just for this transplant, for the entire transplant program. आणि त्यांच्याबरोबर आम्ही हा ट्रान्सप्लांट केलेला आहे. और ಜೊತೆಗೆ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. And why it is rare is, one, because we did it within 2 years of starting it. Second is because it is ABO incompatibility. The details Dr. Avinash is going to tell you. What is ABO incompatibility? It is blood group that is not matching. So not matching blood group, we have done the transplant and the patient is doing well. So we are very proud to announce that we have done this at Sentrakare, and we have all the facilities for doing such a transplant over here. And before I hand over to Dr. Avinash, I would like to say that we want to know more. So before I begin, I would like to thank all the members of the press for joining us to acknowledge the occasion that has happened in Sentrakare on the 23rd of January. Now when we approached Dr. Neeta Deshpande a year ago, saying that Eurograph, which is headed by Dr. Bhuvanesh and me, Dr. Avinash, now ಒಟ್ಟಿಗೆ ಸೇರ್ಕೊಂಡು the intention is to make transplant available at your doorstep. ಅಂದ್ರೆ ಈಗ ಜನರು ಮದುವೆ ಏನಾಗ್ತಿತ್ತಂದ್ರೆ they have to go to ಬೆಂಗಳೂರು ಆಗ್ಬೋದು ಅಥವಾ ಬಿಗರ್ ಸಿಟೀಸ್, ಮೆಟ್ರೋ ಸಿಟೀಸ್ ಹೋಗ್ಬೇಕಾಗ್ತದೆ. ಈಗ the intention and the purpose of Eurograph, which is collaborated with our Sentrakare Hospital, is to make transplant available, quality care, affordable care at your own doorstep. ನಿಮ್ಮ ಮನೆ ಹತ್ರ ಸಿಕ್ಕರೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ದೇ ರಿಲೇಷನ್ ಯಾರಾದ್ರೂ ಬೆಂಗಳೂರಿಗೆ ಹೋಗ್ಬೋದು, ಬಾಂಬೆಗೆ ಹೋಗ್ಬೋದು. ಟ್ರಾನ್ಸ್ಪ್ಲಾಂಟ್ ಒಂದೇ ಅಲ್ಲ, ಅವರು ಆಲ್ಮೋಸ್ಟ್ ಫ್ಯಾಮಿಲಿನ ಶಿಫ್ಟ್ ಮಾಡಬೇಕಾಗುತ್ತೆ 6 monthsಗೋಸ್ಕರ. ಸೊ ಅದೇ ನಾವು ಸೆಂಟ್ರಾಕೇರ್ ನಾವೇನು ಆ ಸೌಲಭ್ಯ ಕೊಡಕತ್ತೀವಲ್ಲ, ಅವ್ರ ಮನೆಯಿಂದಲೇ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾಕೆ ಅಷ್ಟು ಮುಖ್ಯ ಅನ್ನೋದು ಫಸ್ಟ್ ಪಾಯಿಂಟ್ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದು ಸ್ಪೆಷಲ್ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಸರ್ಜರಿ ವಿ ಹ್ಯಾವ್ ಡನ್ ಅನ್ನೋದು ಹೇಳ್ತೀನಿ. ಸೊ ಸಾಮಾನ್ಯವಾಗಿ ಜನರು ರೀನಲ್ ಫೇಲ್ಯೂರ್ ಹೋದ್ಮೇಲೆ ಡಯಾಲಿಸಿಸ್ ಮೇಲೆ ಹೋಗ್ಬೇಕಾಗುತ್ತೆ. ಅವ್ರ ಮನೆಯವ್ರ ಮೇಲೆ ತುಂಬಾ ಬರ್ಡನ್ ಬೀಳುತ್ತೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಹಾಳಾಗುತ್ತೆ. ಸೊ ಅಲ್ಟಿಮೇಟ್ಲಿ ದೇ ಬಿಕಮ್ ಅ ಬರ್ಡನ್ ಟು ದ ಫ್ಯಾಮಿಲಿ ಡಯಾಲಿಸಿಸ್ ಮೇಲೆ ಇದ್ದಾಗ. ಸೊ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಮಾಡ್ಬಿಟ್ರೆ in a span of 3 to 4 months, maximum 6 months, they can become more productive in the family. Generally, they can become financially independent.
ಅದೇ ರೀತಿಯಾಗಿ ಟ್ರಾನ್ಸ್ಪ್ಲಾಂಟ್ ಈಸ್ ಅ ಬಿಗ್ ಥಿಂಗ್ ನಾವು ಅದ್ರ ಯಾಕಷ್ಟು ನಾವು ಸ್ಟ್ರೆಸ್ಸಿಂಗ್ ಅಪಾನ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಮ್ಮ ದೇಶದಲ್ಲಿ ಜಸ್ಟ್ ಕೋಟ್ ದಿ ಸ್ಟಾಟಿಸ್ಟಿಕ್ಸ್ 2 ಲಕ್ಷ ಜನ ಸಾಮಾನ್ಯ ಮೋರ್ ಆರ್ ಲೆಸ್ 2 lakh ಪೀಪಲ್ ಆರ್ ಡಯಾಲಿಸಿಸ್ ಆಫ್ ವಿಚ್ ಅದರಲ್ಲಿ ಕೇವಲ 16,000 17,000 ಟ್ರಾನ್ಸ್ಪ್ಲಾಂಟ್ ವರ್ಷಕ್ಕೆ ಆಗ್ತವೆ. ನಮ್ಮ ರಾಜ್ಯದಲ್ಲಿ 200-300 ಅಷ್ಟೇ ಆಗ್ತವೆ. ಸೊ ನಂಬರ್ಸ್ ತುಂಬಾ ಕಡಿಮೆ ಇದೆ, ಗ್ಯಾಪ್ ತುಂಬಾ ಜಾಸ್ತಿ ಇದೆ. ಸೊ ಹಂಗಿದ್ದಾಗ ಎಷ್ಟೊಂದು ಜನ ಅಂದ್ರೆ ಡೈಲಿ ಆನ್ ಅನ್ ಎವರೇಜ್ ನಮ್ಮ ದೇಶದಲ್ಲಿ ಮೋರ್ ದೆನ್ 20 ಪೀಪಲ್ ಅಬೌಟ್ 20 ಪೀಪಲ್ ಟ್ರಾನ್ಸ್ಪ್ಲಾಂಟ್ ಗೋಸ್ಕರ ವೇಟ್ ಮಾಡ್ತಾ ಲೈಫ್ ಕಳ್ಕೊಳ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸೆಂಟ್ರಲ್ ಕೇರ್ ಆಸ್ಪತ್ರೆಯಲ್ಲಿ ಆ ಟ್ರಾನ್ಸ್ಪ್ಲಾಂಟ್ ಫೆಸಿಲಿಟಿ ಕೊಟ್ರೆ ಇಲ್ಲಿ ಲೋಕಲ್ 100-200 ಕಿಲೋಮೀಟರ್ ರೇಡಿಯಸ್ ಪಾಪ್ಯುಲೇಷನ್ ಯಾರೇ ಆದ್ರೂ ಮನೆಯಿಂದ ಬಂದು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಹೋಗ್ಬೋದು, ಅವ್ರಿಗೆ ಅಷ್ಟೊಂದು ತೊಂದರೆ ಆಗಲ್ಲ. ಸೊ ಟ್ರಾನ್ಸ್ಪ್ಲಾಂಟ್ ಅನ್ನೋದು ತುಂಬಾ ಮುಖ್ಯ. ಈಗ ನೀವು ಕೇಳಿರ್ಬೋದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಿರುವಾಗ ಸೇಮ್ ಬ್ಲಡ್ ಗ್ರೂಪ್ಗೆ ಹಾಕ್ಬೇಕಪ್ಪ ಅಂತ ಎಲ್ಲರಿಗೂ ನಮ್ದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ನಮಗ್ ಫ್ರೆಂಡ್ಸ್ಗೆ ಆಗಿರ್ಬೋದು, ನಮ್ಮ ಮನೆಯವ್ರಿಗೆ ಬೇಕಾಗಿರ್ಬೋದು, ಸೇಮ್ ಬ್ಲಡ್ ಗ್ರೂಪ್ ಬೇಕು, ಸೇಮ್ ಬ್ಲಡ್ ಗ್ರೂಪ್ ಬೇಕು ಅಂತ. ಸೊ ನಮ್ ಬಾಡಿ ನಮ್ದೇ ಆದ ಬ್ಲಡ್ ಗ್ರೂಪ್ ಅನ್ನು ಅಕ್ಸೆಪ್ಟ್ ಮಾಡುತ್ತೆ. ಬೇರೆ ಬ್ಲಡ್ ಗ್ರೂಪ್ ಏನಾದ್ರು ಬಂದ್ರೆ ಅದನ್ನ ಹೊರಗಟ್ಟಕ್ಕೆ ಪ್ರಯತ್ನ ಮಾಡುತ್ತೆ. ಬಟ್ ಮೋರ್ ಆರ್ ಲೆಸ್ ಇವನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ರೂ ವಿ ಡೂ ಇಟ್ ಇನ್ ದ ಸೇಮ್ ಬ್ಲಡ್ ಗ್ರೂಪ್. ಎ ದೊಡ್ಡ ಎನೇ ಹಾಕೋದು, ಬಿ ದೊಡ್ಡ ಬಿನೇ ಹಾಕೋದು, ಯಾಕಂದ್ರೆ ಬಾಡಿ ಅಕ್ಸೆಪ್ಟೆನ್ಸ್ ಚೆನ್ನಾಗಿರುತ್ತೆ. ಬಟ್ ಕೆಲವು ಟೈಮ್ ಏನಾಗುತ್ತೆ, ಇವಾಗ ಏನ್ ನಾನು ನಂಬರ್ಸ್ ಹೇಳಿದ್ನಲ್ಲ 2 ಲಕ್ಷ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇದೆ, ಆದ್ರೆ 20,000 ಆಗ್ತಾ ಇದೆ ಅಂದ್ರೆ ಕಾರಣ ಏನಂದ್ರೆ ಡಿಮಾಂಡ್ ಇದೆ, ಸಪ್ಲೈ ಇಲ್ಲ. ಅಂದ್ರೆ ಎಷ್ಟು ಕಿಡ್ನಿ ಬೇಕಾಗಿದ್ದಾವೆ ಅಷ್ಟೊಂದು ಸಪ್ಲೈ ಮಾಡುವಂತ ಶಕ್ತಿ ಇನ್ನೂ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಸೇಮ್ ಬ್ಲಡ್ ಗ್ರೂಪ್ ಮಾಡ್ತೀವಿ, ಇಲ್ಲ ಅಂದ್ರೆ ಡೆತ್ ಆದ್ಮೇಲೆ ಡೊನೇಷನ್ಸ್ ಮಾಡ್ತೀವಿ, ಕೆಡವರ್ ಡೊನೇಷನ್ಸ್ ಅಂತ. ಅದು ಕೂಡ ನಮ್ಮ ಆಸ್ಪತ್ರೆ ಪರ್ಮಿಷನ್ ಸಿಕ್ಕಿದೆ. we are going to start cadaver transplant program also in our hospital very soon. ಸೊ ಇದರಿಂದ ನಾವು ಡೋನರ್ ಪೂಲ್ ಜಾಸ್ತಿ ಮಾಡ್ಬೋದು. ಅಂದ್ರೆ ಯಾರು ಅಂಗಾಂಗ ದಾನ ಮಾಡ್ತಾರೆ ಅದರಿಂದ ನಾವು ನಂಬರ್ಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಇಲ್ಲ ಅಂದ್ರು ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಇದೇ ಪೇಷಂಟ್ಗೆ ತುಂಬಾ ಪ್ರಯತ್ನ ಮಾಡಿದ್ವಿ, ಅವ್ರ ಮನೆಯಲ್ಲಿ ಬೇರೆ ಯಾರಿದಾರ ಕೇಳಿದ್ವಿ, ಅಥವಾ ಸ್ವಾಪ್ ಅಂತ ಮಾಡಕ್ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಇವ್ರ ಜೊತೆ ಇನ್ನೊಬ್ರದ್ದು ಎಕ್ಸ್ಚೇಂಜ್ ಮಾಡಕ್ ಪ್ರಯತ್ನ ಮಾಡಿದ್ವಿ, ಅದು ಕೂಡ ಆಗಿಲ್ಲ. ಸೊ ಆಸ್ ಅ ಫೈನಲ್ ಥಿಂಗ್ ಅವ್ರ ಮನೆಗೆ, ಬಿಕಾಸ್ ಈಸ್ ದ ಸೋಲ್ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ, ಈಗ ಅವನು ಡಯಾಲಿಸಿಸ್ ಮಾಡ್ತಾ ಕೂತ್ಕೊಂಡ್ರೆ ಮನೆಗೆ ಫೈನಾನ್ಷಿಯಲ್ ಒತ್ತಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಬ್ಲಡ್ ಗ್ರೂಪಿಂಗ್ ಅಂತ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಸೊ ಈಗ ನಮ್ಮ ಪೇಷಂಟ್ ಏನಿದಾರಲ್ಲ ಅವ್ರದ್ದು ಬ್ಲಡ್ ಗ್ರೂಪ್ ಬಿ. ಸೊ ಯಾರು ಕೊಟ್ರಲ್ಲ ಅವ್ರದ್ದು ಬ್ಲಡ್ ಗ್ರೂಪ್ ಎ. ಸೊ ಯೂಶಲಿ ಅದು ಹೊಂದಾಣಿಕೆ ಆಗಲ್ಲ. ಸೊ ಅದಕ್ಕೆ ನಾವು ಇವತ್ತು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ನಮ್ದು ಕೆಲಸ ಆಸ್ ಎ ಡಾಕ್ಟರ್ಸ್, ಮೇಡಮ್ ಹೇಳಿದಂಗೆ ಡಾಕ್ಟರ್ ಅಂಜನೇಯ್, ಅವರ್ ನೆಫ್ರಾಲಜಿಸ್ಟ್, ದೇ ಆರ್ ದ ಮೇನ್ ಪೀಪಲ್ ಹೂ ವಿಲ್ ಬಿ ವರ್ಕಿಂಗ್ ಅಪಾನ್ ಹೆಂಗ್ ತಯಾರು ಮಾಡ್ಬೇಕು ಈ ಪೇಷಂಟ್ ಅಂತ. ಒಂದ್ ತಿಂಗಳು ಮೊದಲಿಂದ ಅವ್ರ ಬಾಡಿಯಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಬಾಡಿಯಲ್ಲಿ ಇರುವ ಏನು ಆ ಬಿ ಬ್ಲಡ್ ಗ್ರೂಪ್ ಇರುತ್ತೆ, ಎ ಬ್ಲಡ್ ಗ್ರೂಪ್ ಇರುತ್ತೆ, ಏನ್ ಆಂಟಿಬಾಡೀಸ್ ಅಂತ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಿ ತಯಾರು ಮಾಡಿ ಮಾಡಿರ್ತೀವಿ. ಸೊ ತುಂಬಾ ಕೆಲಸ, ದೇರ್ ಇಸ್ ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ಆಗ್ತದೆ. ಪ್ಲಾಸ್ಮಾ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಅಂದ್ರೆ ಅವ್ರ ಬ್ಲಡ್ ಅನ್ನು ಪೂರ್ತಿ ಕ್ಲಿಯರ್ ಮಾಡಿ ಆ ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪ್ ವಿರುದ್ಧ, ಫಾರ್ ಎಕ್ಸಾಂಪಲ್ ಎ ಬ್ಲಡ್ ಇವ್ರ ಪೇಷಂಟ್ ಅಲ್ಲಿ ಎ ಬ್ಲಡ್ ಗ್ರೂಪ್ ವಿರುದ್ಧ ಏನಾದ್ರೂ ಆಂಟಿಬಾಡೀಸ್ ಇರುತ್ತೆ ಎಲ್ಲ ಕ್ಲೀನ್ ಮಾಡಿ ಅದರ ನಂತರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಸೊ ದಿಸ್ ಇಸ್ probably possibly the first ABO incompatible transplant in Belgaum, and for sure in the private sector in whole of Belgaum division this is the first ABO incompatible transplant. I think I should really thank Dr. Neeta madam because she accepted to take up this challenging case. Yakandre yaradru irbodu for a first case they would not accept it to commit as a first case, but she said in the best interest of the patient ಗೆ ಒಳ್ಳೆದು ಆಗ್ಲಿಕ್ಕೆ ಆಗ್ತಿದೆ ಅಂದ್ರೆ let us go ahead, let us do whatever is in the best interest of the patient ಅಂತ. ಸೊ ಅದೇ ರೀತಿಯಾಗಿ ಡಾಕ್ಟರ್ ಅಂಜನೇಯ ಆಗಿರ್ಬೋದು, ಮತ್ತೆ ಡಾಕ್ಟರ್ ನಜೀರ್, ಡಾಕ್ಟರ್ ಭುವನೇಶ್, ಎಲ್ಲರೂ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಇಟ್ ಇಸ್ ನಾಟ್ ಒನ್ ಪರ್ಸನ್ಸ್ ಬಾಲ್ ಗೇಮ್, ಇಟ್ಸ್ ಅ ಟೀಮ್ ವರ್ಕ್. ಎಲ್ಲರೂ ಸೇರ್ಕೊಂಡು ಪ್ರಮೋದ್ ಅವರು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್, ಎಲ್ಲರೂ ಸೇರ್ಕೊಂಡು ನಾವು ಚರ್ಚೆ ಮಾಡಿದ್ವಿ, ಎಲ್ಲ ತಯಾರಿ ಮಾಡ್ಕೊಂಡ್ವಿ. 1 month ಮೊದಲು ಇಂಜೆಕ್ಷನ್ ಕೊಟ್ವಿ, ದೆನ್ ಆಪರೇಷನ್ ಕಿನ್ನ 1 ವಾರ ಮತ್ತೆ ಅಡ್ಮಿಟ್ ಮಾಡ್ಕೊಂಡ್ವಿ. ಅದ್ರ ನಂತರ ಪ್ಲಾಸ್ಮಾ ಫೆರೆಸಿಸ್ ಬ್ಲಡ್ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಸೊ ಮಾಡುವಾಗ ನಾವು ಕಿಡ್ನಿ ಅಗೇನ್ ಬೆಳಗಾಂ ಅಲ್ಲಿ ಐ ಥಿಂಕ್ ಅಗೇನ್ ಇಟ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನಾವು ಕಿಡ್ನಿ ತೆಗೆದಿದ್ದು ಕೀ ಹೋಲ್ ಸರ್ಜರಿ ಅಂದ್ರೆ ಲ್ಯಾಪ್ರೋಸ್ಕೋಪಿಕ್. ಡಾಕ್ಟರ್ ಭುವನೇಶ್ ಅವರು ಲ್ಯಾಪ್ರೋಸ್ಕೋಪಿಕ್ ಡೋನರ್ ನೆಫ್ರೆಕ್ಟಮಿ ಅಂದ್ರೆ ಕೀ ಹೋಲ್ ಸರ್ಜರಿ. ಪೇಷಂಟ್ ಯಾರು ಕಿಡ್ನಿ ಡೋನರ್ ಇದಾರಲ್ಲ ಅಂದ್ರೆ ಕಿಡ್ನಿ ದಾನಿ ಇದಾರಲ್ಲ
ಅವರನ್ನು ನಾವು 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿರ್ತೇವೆ. ಸೊ ಯಾಕಂದ್ರೆ ಅವ್ರಿಗೆ ಗಾಯ ಆಗಲ್ಲ. ಓನ್ಲಿ 3 ಹೋಲ್ಸ್, ಹೊಟ್ಟೆ ಮೇಲೆ 3 ಹೋಲ್ ಇರುತ್ತೆ. ಅದ್ರ ಮೂಲಕ ನಾವು ಪೂರ್ತಿ ಕಿಡ್ನಿ ತೆಗೆದು ಪಕ್ಕದಲ್ಲಿ ಇನ್ನೊಂದು ಓಟಿ ಇರುತ್ತೆ. ಸೊ ಅಲ್ಲಿ ನಾವು ರಿಸಿಪಿಯಂಟ್ ಅಂದ್ರೆ ಯಾರಿಗೆ ಕಿಡ್ನಿ ಬೇಕಾಗಿರುತ್ತೆ ಅವ್ರದ್ದು ಕಸಿ ಮಾಡುತ್ತೆ. ಸಾಮಾನ್ಯವಾಗಿ ನಾವು ಇನ್ ಫಸ್ಟ್ 2 to 3 days ಡೋನರ್ ನ ಡಿಸ್ಚಾರ್ಜ್ ಮಾಡಿರ್ತೀವಿ. ಇಲ್ಲಿ ನಮ್ಮ ಪೇಷಂಟ್ ಯೂಶಲಿ 5 to 6 days ದೇ ಆರ್ ಫಿಟ್ ಫಾರ್ ಡಿಸ್ಚಾರ್ಜ್ ರಿಸಿಪಿಯಂಟ್. ಇವ್ರನ್ನ ನಾವು ಜಾಸ್ತಿ ದಿನ ಇಟ್ಕೊಂಡಿರ್ತೀವಿ ಬಿಕಾಸ್ ABO ಇನ್ಕಾಂಪ್ಯಾಟಿಬಲ್, ಇಲ್ಲಾಂದ್ರೆ ಇವ್ರು ಕೂಡ ಡಿಸ್ಚಾರ್ಜ್ ಆಗ್ತಿದ್ರು. ಬೈ ಟುಮಾರೋ ದೇ ಆರ್ ಗೋಯಿಂಗ್ ಟು ಬಿ ಡಿಸ್ಚಾರ್ಜ್. ಸೊ ಈ ರೀತಿಯಾಗಿ ವಿ ಹ್ಯಾವ್ ಬೀನ್ ಏಬಲ್ ಟು ಡೂ ಇಟ್ ಆಸ್ ಅ ಟೀಮ್. What is the age of the patient? ಯಾರು ABO ಆಗಿ ಸೇಮ್ ಬ್ಲಡ್, ABO ಅಂದ್ರೆ ಬೇರೆ ಬ್ಲಡ್ ಗ್ರೂಪ್. ಸೊ ನಾನು ಬೇರೆ ಬ್ಲಡ್ ಗ್ರೂಪ್ ಅಂತ ಹೇಳ್ತೀನಿ. ABO ಬದಲು ಬೇರೆ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟ್ ಆಗಿ ಸೇಮ್ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟ್ ಆಗಿ ನಮ್ದು ಟೂ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ರಿಜೆಕ್ಷನ್, ಎರಡನೇದು ಕಾಂಪ್ಲಿಕೇಶನ್, ಇದು ಇನ್ಫೆಕ್ಷನ್. ಸೊ ರಿಜೆಕ್ಷನ್ ಆಗೋದು ರಿಸ್ಕ್ ಇದ್ದೇ ಇರುತ್ತೆ. ಸೊ ರಿಜೆಕ್ಷನ್ ಆಗಿದ್ರೆ ಕಿಡ್ನಿ ಹೋಗುತ್ತೆ ಅಂತಲ್ಲ. ಸೊ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಕಿಡ್ನಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಅಗೇನ್. ಎರಡನೇದು ನಾವು ರಿಜೆಕ್ಷನ್ ಆಗ್ಬಾರ್ದಂತ ಕೆಲವು ಇಂಜೆಕ್ಷನ್ಸ್ ಕೊಟ್ಟಿರ್ತೀವಿ. ಸೊ ಆ ಇಂಜೆಕ್ಷನ್ಸ್ ಇಂದ ಪೇಷಂಟ್ಗೆ ಇನ್ಫೆಕ್ಷನ್ ಆಗೋ ತೊಂದರೆಗಳಿರುತ್ತೆ. ಆ ಇನ್ಫೆಕ್ಷನ್, ಸೊ ದಟ್ ಇಸ್ ವೈ ನಾವು ಫಸ್ಟ್ 3 to 4 months ಐಸೋಲೇಷನ್ ಅಲ್ಲಿ ಇರಿ, ಜನ ಸಂಪರ್ಕ ಮಾಡಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತ ಹೇಳ್ತೀವಿ. ಸೊ ಅದೆಲ್ಲ ಅವ್ರು ಕರೆಕ್ಟ್ ಆಗಿ ಫಾಲೋ, ಇಟ್ ಇಸ್ ಓನ್ಲಿ ಫಾರ್ ಫಸ್ಟ್ 3 to 6 months. ಅದರ ನಂತರ ಅವ್ರು ನಾರ್ಮಲ್ ಆಗಿ ದೇ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್. ಇಫ್ ಈಸ್ ಅ ಲೇಬರ್, ಇಫ್ ಈಸ್ ಅ ಎಲೆಕ್ಟ್ರಿಷಿಯನ್, ಇಫ್ ಈಸ್ ಅ ಗೌಡಿ, ಅಂದ್ರೆ ಐ ಆಮ್ ಟೆಲಿಂಗ್ ಯು ಬ್ಲೂ ಕಲರ್ ಜಾಬ್ಸ್ ಅಂದ್ರೆ ಅದನ್ನು ಮಾಡಬಹುದು. ಸೊ ಅದರಿಂದ ಅವ್ರಿಗೆ ಏನು ತೊಂದರೆ ಆಗಲ್ಲ. ಓನ್ಲಿ ದ ಫಸ್ಟ್ 3 to 6 months ಆರ್ ಮೋರ್ ಇಂಪಾರ್ಟೆಂಟ್. ಸೊ ಆಫ್ಟರ್ 6 months ಕಿಡ್ನಿ ಸರ್ವೈವಬಿಲಿಟಿ ಡಿಕ್ರೀಸ್ ಆಫ್ ಯೂರಿನ್ ಔಟ್ಪುಟ್, ಯೂರಿನ್ ತುಂಬಾ ಕಡಿಮೆ ಆಗ್ತಾ ಇರುತ್ತೆ, ಕಾಲ್ ಬಾವು ತುಂಬಾ ಜಾಸ್ತಿ ಬರ್ತಾ ಇರುತ್ತೆ, ಭಾಪ್ ಹತ್ತುತ್ತೆ, ಆಮೇಲೆ ಹೊಟ್ಟೆ ನೋವು ಬರೋದಾಗುತ್ತೆ, ವಾಮಿಟಿಂಗ್, ಇವೆಲ್ಲ ಸಿಂಟಮ್ಸ್ ಕಿಡ್ನಿ ಫೇಲಿಯರ್ ಇದೆ ಅಂತ. ಸೊ ಅವರು ಅಂತ ಪೇಷಂಟ್ಸ್ ನಮ್ಮ ಹತ್ರ ನೆಫ್ರಾಲಜಿಸ್ಟ್ ಹತ್ರ ಬಂದಿದ್ದವಾಗ ದೇ ವಿಲ್ ಡಯಾಗ್ನೋಸ್, ಟೆಸ್ಟ್ ಮಾಡ್ಕೊಂಡು ಡಯಾಗ್ನೋಸಿಸ್ ಆಗುತ್ತೆ. ಮೆಡಿಸಿನ್ಸ್ ಅಲ್ಲಿ ಪ್ರೊಲಾಂಗ್ ಮಾಡಿ ಟ್ರೀಟ್ ಮಾಡ್ಲಿಕ್ಕೆ ಆದ್ರೆ ಮಾಡ್ತೀವಿ. ಇನ್ಎವಿಟಬಲ್ ಆಯ್ತು ಅಂತಂದ್ರೆ ಅವಾಗ ಡಯಾಲಿಸಿಸ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. Once we start the patient on dialysis, that is when we start counseling the patient and the family members regarding the need of transplantation. Because at the end of the day, 1 year ಆದ ನಂತರ ಟ್ರಾನ್ಸ್ಪ್ಲಾಂಟ್ ಆಗಿ 1 ವರ್ಷ ಆದ ನಂತರ ಬೆನಿಫಿಟ್ಸ್ ಔಟ್ವೇ, ತುಂಬಾ ಜಾಸ್ತಿ ಬೆನಿಫಿಟ್ಸ್ ಇದೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟೇಶನ್. ಡಯಾಲಿಸಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಾರಕ್ಕೆ 2 ಸತಿ ಅಥವಾ 3 ಸತಿ ಕಂಟಿನ್ಯೂಸ್ ಆಗಿ ಮಾಡಿಸ್ಲೇಬೇಕು, ಲೈಫ್ ಟೈಮ್ till they are surviving alive. So once the patient comes on transplantation, once he undergoes transplant, after just 2-3 months he will be able to undergo his all daily routine activities. But the important thing is he needs to remain under follow-up. I mean, he has to understand, just like any diabetic patient, ಹೇಗೆ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ ರೆಗ್ಯುಲರ್ ಆಗಿ, they need to keep visiting their physician. Likewise, transplant physician, nephrologist ಹತ್ರನೂ ರೆಗ್ಯುಲರ್ಲಿ ಭೇಟಿ ಆಗ್ತಾನೆ ಇರ್ಬೇಕು. He is leading an independent life, but under supervision and under collaboration with the nephrologist. So that is what is important. 4 tablets irutte sir ಹೇಳಿದಂಗೆ. there are 3 tablets which they have to take lifelong, like prevention of questions solve chances ಇರುತ್ತೆ. ಕರೆಕ್ಟ್. ಅದರಲ್ಲಿ ನಾವು ಇದನ್ನ ಬಾಡಿಗೆಲ್ಲ ಸ್ವಚ್ಛತೆ ಮಾಡಿ ಆ ಕಿಡ್ನಿನ ಲೈಫ್ ಲಾಂಗ್ ಉಳಿಯುವಂಗೆ ನಾವು ಅದನ್ನ ಮಾಡಿದ್ವಿ. ಅದು ಮಾಡಕ್ಕೆ ಚಾಲೆಂಜಸ್ ಬಹಳ ಇತ್ತು. ಒಂದು, ಇಲ್ಲಿ ಫೆಸಿಲಿಟೀಸ್ ಇದೆಯಾ, 2 ಎಕ್ಸ್ಪರ್ಟೀಸ್ ಇದೆಯಾ, 3 ಎಲ್ಲ ಸರಿಯಾಗಿದೆ, ಇದೆಲ್ಲ ನೋಡ್ಕೊಂಡು ನಾವು ಮಾಡಿದ್ವಿ. ನೀವು ಕೇಳೋ ಪ್ರಶ್ನೆಗೆ ಈಗ 95% ಡಾಕ್ಟರ್ ಅವಿನಾಶ್ ಏನ್ ಹೇಳಿದ್ರು ಅದು ಕರೆಕ್ಟ್. ಇದರಲ್ಲಿ ಫಸ್ಟ್ 2 to 4 weeks ರಿಜೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ರಿಜೆಕ್ಷನ್ ಆಗ್ಬೋದು. ಈಗ ಅಣ್ಣ ತಮ್ಮನ ಕೊಟ್ಟರೆ ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಅವಳಿ ಜವಳಿ ಕೊಟ್ಟರೆ ರಿಜೆಕ್ಷನ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ. ಸೊ ಅಣ್ಣ ತಮ್ಮ ಕೊಟ್ಟರೆ ರಿಜೆಕ್ಷನ್ ಆಗೋದ್ರಿಂದ ರಿಜೆಕ್ಷನ್ ಯಾವಾಗ ಬೇಕಾದ್ರೂ ಆಗ್ಬೋದು. ಅದಕ್ಕೆ ತಡೆಗಟ್ಟಲಿಕ್ಕೆ ಅದಕ್ಕೆ ಮೆಡಿಸಿನ್ಸ್ ಇರುತ್ತೆ, ಅದನ್ನ ಕಂಟಿನ್ಯೂಸ್ ಆಗಿ ತಗೋಬೇಕು. ಸೊ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ABO ಇನ್ಕಾಂಪ್ಯಾಟಿಬಲ್ ಬೇರೆ ಕಡೆನೂ ಮಾಡಿದ್ದಾರೆ, ಸಕ್ಸಸ್ ಆಗಿದೆ, ಸರ್ವೈವಲ್ ಆಸ್ ಗುಡ್ ಆಸ್ ಅದರ್ ಬ್ಲಡ್ ಗ್ರೂಪ್ ಬ್ಯಾಚ್ ಟ್ರಾನ್ಸ್ಪ್ಲಾಂಟೇಷನ್. ಅದಕ್ಕೆ ಇದನ್ನ ನಾವು ಮಾಡ್ತಿದ್ದೀವಿ. ಇದು ಪ್ರಾಮುಖ್ಯತೆ ಏನಂದ್ರೆ ಬೆಳಗಾವಿ ಅಂತ ಪ್ರದೇಶದಲ್ಲಿ ಫಸ್ಟ್ ಒನ್ ಇಂತ, ಅದು ಫಸ್ಟ್ ಹಾಸ್ಪಿಟಲ್ ಅಲ್ಲೇ ಫಸ್ಟ್, ಈ ಹಾಸ್ಪಿಟಲ್ ಅಲ್ಲಿ ಫಸ್ಟ್, ಆಮೇಲೆ ಚಾಲೆಂಜಿಂಗ್ ಪ್ಲಸ್ ಕಾಂಪ್ಲಿಕೇಟೆಡ್ ಕೇಸ್ ಇದೆಲ್ಲ ಮಾಡಿ ನಾವು ಸೆಂಟ್ರಾ ಕೇರ್ ಆಮೇಲೆ ನ್ಯೂರೋಗ್ರಾಫ್ ಇದನ್ನ ನಾವು ಮುಂದೆ ತಗೊಂಡು ಹೋಗೋದು ಅಂತ ಹೇಳ್ತಾರೆ. ಅದಕ್ಕೆ ಬ್ಯೂರೋ ರಿಪೋರ್ಟ್ ಮಹಾಂತೇಶ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.